ಪರಮೇಶ್ವರ ಎಲ್ಲರ ಬದುಕನ್ನು ಪಾವನ ಮಾಡಲಿ, ತಮ್ಮೆಲ್ಲರ ಬದುಕು ಚಂದವಾಗಿರಲಿ. ನಮ್ಮೂರ ಹಬ್ಬ ಮಾಡೋ ಮೂಲಕ ಎಲ್ಲ ದೇವತೆಗಳನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಿ. ಪ್ರಸಾದ ವಿತರಣೆ ಆಗ್ತದೆ. 5 ದಿನಗಳ ಮಹಾ ಹಬ್ಬ ತಮ್ಮೆಲ್ಲರ ಆನಂದಕ್ಕೆ ಕಾರಣವಾಗಲಿ. ಈ ಒಂದು ಜಾನಪದ ಗೀತೆಗಳನ್ನ ಆ ತಾಯಿ ಪಾದಕ್ಕೆ ಅರ್ಪಣೆ ಮಾಡೋಣ. ಆ ಜಗದಂಬೆ ಜಗದೀಶ್ವರಿ ತಮ್ಮೆಲ್ಲರ ಮನೆಯಲ್ಲಿ ದೇವರು ಅಂದ್ರೆ ಮನೋಬಲ, ದೇಹಬಲ ಅಲ್ಲ. ದೇಹಕ್ಕೆ ಬಲ ಕೊಡೋದಿಲ್ಲ ದೇವರು. ರೋಗ ಬರ್ತದೆ, ರುಜಿನ ಬರ್ತದೆ, ಕೈ ನೋವಾಗುತ್ತೆ, ಕಾಲು ನೋವಾಗುತ್ತೆ, BP ಶುಗರ್ ಬರುತ್ತೆ, ದೇವರಿರ್ಬೋದ ಅಂತೆಲ್ಲ ಕೇಳಬಾರ್ದು. ಮನ್ಸಿಗೆ ಬಲ ಕೊಡೋನ್ ದೇವರು, ದೇಹಕ್ಕೆಲ್ಲ ಕೊಡೋನಲ್ಲ. ಒಳ್ಳೆಯವ್ರಿಗೂ BP ಬರ್ತದೆ, ಶುಗರ್ ಬರ್ತದೆ, ತಲೆ ಕೆಡ್ಸ್ಕೊಂಬಾರ್ದು ಅವೆಲ್ಲ. ಭಗವಂತ ಅಂದ್ರೆ ನಮ್ಮ ಮನೋಧರ್ಮ, ಮನಸ್ಸಿಗೆ ಬಲ. ಆ ಪರಮಾತ್ಮ ತಮ್ಮೆಲ್ಲರನ್ನು ಕೂಡ ಚೆನ್ನಾಗಿಟ್ಟಿರಲಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ದೂರದಿಂದ ನಮ್ಮನ್ನ ಕರೆಸಿ ಒಂದು ವೇದಿಕೆ ಕಲ್ಪಿಸಿದಂತ ತಮ್ಮೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಮತ್ತೊಂದು ಗೀತೆಯನ್ನು ಹಾಡ್ತಾ ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ಶ್ರೀರಾಮಚಂದ್ರ ಎಂದು ಒಳ್ಳೇದು ಮಾಡಲಿ. ರಾಮನ ಕೃಪಾ ಕಟಾಕ್ಷವಿರಲಿ. ರಮ್ಯತೆ ಈ ರಾಮ. ಈ ಭಾರತ ಭೂಮಿಗೆ, ಭಾರತ ದೇಶಕ್ಕೆ, ಭವ್ಯ ಭಾರತ ಖಂಡಕ್ಕೆ ಆದರ್ಶ ಪುರುಷ ಎಂದು ಮುಂದೆ ಎಂದು ರಾಮರಾಜ್ಯ ಅಂತ ಅನ್ನಬೇಕು. ಯಾವ ಸರ್ಕಾರ ಬಂದ್ರು ರಾಮರಾಜ್ಯ ಮಾಡ್ತೀವಿ ಅಂತ ಅನ್ನಬೇಕು, ಇನ್ನಾವ ರಾಜ್ಯ ಮಾಡಂಗಿಲ್ಲ. ಅದಕ್ಕೋಸ್ಕರ ರಾಮ ನನ್ನ ಭಕ್ತಿ ಗಪ್ರಾಪ್ಸು.
ಎಂತ ಚಿತ್ರ ಸಾಹಿತಿಗಳಿದ್ರು ಕನ್ನಡ ಚಿತ್ರರಂಗದಲ್ಲಿ. ಇಂಥ ಅದ್ವಿತೀಯವಾದ ಸಾವಿರಾರು ಗೀತೆಗಳವೆ, ಈಗೆಲ್ಲ ಸಿಗುವುದಿಲ್ಲ ಅಂತೆ ಸಾಂಗ್ಗಳೆಲ್ಲ. ಬಹಳ ಬದಲಾಗ್ಬಿಟ್ಟವ್ರು. ನಾನು ಮೊದಲು ಹರಿಕತೆ ಎಲ್ಲ ಪದ ಕಲಿಗೆ ಬಂದು ಆರ್ಕೆಸ್ಟ್ರಾ ಸಿಂಗರ್ ಆಗಿದೆ, ಬಿಟ್ಬಿಟ್ಟೆ ಇವೆಲ್ಲ ಕಲಿಕ್ ಆಗಲ್ಲ ಅಂತ ಗೀತೆ ಇದ್ದದ್ದು ಮೊದಲು. ಒಂದು ಹೆಣ್ಮಗು ಕಂಡ್ರೆ ಗೌರವ ಹೆಂಗ್ ಕೊಡ್ಬೇಕು. ಬಬ್ಬುವಾನ ಸಿನಿಮಾದ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ ನೋಡ್ರಿ, ಪ್ರೀತಿ ಮಾಡೋ ಹೆಣ್ಣು ಪೂಜೆ ಮಾಡೋ ದೇವ್ರು ಹೆಣ್ಣು. ಆ ಸಾಹಿತ್ಯ ಹೆಂಗ್ ಬರ್ದು ನೋಡ್ರಿ. ಆರಾಧಿಸುವೆ ಆರಾಧಿಸುವೆ ಆರಾಧಿಸು ದಯ ತೋರಿ ಆರಾಧಿಸುವೆ ಇಂಥ ಸಾಂಗ್ ಹೆಣ್ಮಕ್ಳ ಗೌರವ ಆಗಿತ್ತು. ಈಗ ಹೆಣ್ಮಕ್ಳ ಕಂಡ್ರೆ ಸಾಂಗೇ ಚೇಂಜ್. ಒಪ್ಪನ್ನೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಎರಿಯ ತುಂಬ ಓಡಾಡಬಾರ್ದು, ಜೀವ ಚುಟ್ಟು ಕಾಣ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾನೆ ಕೂತ್ಕೊಂಡು. ಹಿಂಗ ಆಡಿ ಸರ್ ಕೇಳುವಾಗ ಎಲ್ಲ ಆಡ್ತಿರಲ್ಲ ಅಂತ. ಆ ಪುಟ್ ಮಕ್ಕಳೆಲ್ಲ ಅವರೆಲ್ಲೇ ಇವರೆಲ್ಲ ತಾಯಿ ತಂದೆ ಬಗ್ಗೆ ಗೌರವ ಇಟ್ಕೋಬೇಕು. ಅದಕ್ಕೊಂದು ಸಾಂಗ್ ಇತ್ತು, ಸಿನಿಮಾ ಗೀತೆ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಅಪ್ಪ ಅಮ್ಮ ದೇವರು ಅಂತ ಬರೆದ್ರು, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು. ಈಗ ಹೊಟ್ಟಿಗೆ ಎಣ್ಣೆ ಬಿಟ್ಕೊಂಡು ಬರೆದವ್ರೊಬ್ರು, ಅಪ್ಪ ಲೂಜ ಅಮ್ಮ ಲೂಜ ನಾನು ನೀನು ಲೂಜ ಅದು ಸರಿಯ. ರಾಮನ ಅವತಾರ ಗೀತೆ ಆಡುವಾಗ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ಅಪ್ಪ ಲೂಜ ನೆಟ್ಗೆ ಸೈಲೆಂಟ್ ಕೂತಾರೆ ಎಲ್ಲರೂ. ಅಲ್ಲಿಗೆ ಇವ್ರಿಗೆ ಈ ಸಾಂಗೇ ಬೇಕಾಗಿತ್ತು ಅಂತ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಖುಷಿ ಆಗ್ಬಿಟ್ರು ಇವಾಗ. ಅದಕ್ಕೆ ಸಿನಿಮಾ ಗೀತೆ ಜೀವನಕ್ಕಂತ್ರ ಅದು ನಾವು ಅರ್ಥೈಸ್ಕೊಳ್ಬೇಕು. ಅನುಭವ ಅಂತ ಒಂದು ಸಿನಿಮಾ ನೋಡಕ್ಕೆ ಬಂದಾರು ಒಂದು ಒಳ್ಳೆ ಗುಣ ಕಲಿ ಅಂತ ನೋಡಿ. ಅಂತ ಸಿನಿಮಾ ಆದ್ರೂ ಕೊನೆಗೆ ನ್ಯಾಯಕ್ಕೆ ಗೆಲುವು, ಸತ್ಯಕ್ಕೆ ಗೆಲುವು, ಧರ್ಮಕ್ಕೆ ಗೆಲುವು. ಅದಕ್ಕೆ ಸಿನಿಮಾ ನೋಡ್ಬೇಕು. ನಾಟಕ ನೋಡೋದು ಅದಕ್ಕೆ ನಾವು ಕುರುಕ್ಷೇತ್ರ, ರಾಮಾಯಣ, ಕುರುಕ್ಷೇತ್ರ ನಾಟಕ ನೋಡೋದು ಏನ್ ಗೊತ್ತಾಗ್ತದೆ ಗೊತ್ತಾ? ದಾಯಾದಿ ಮಾತ್ಸರ್ಯ ಕೆಟ್ಟದ್ದು ಅಂತ ಗೊತ್ತಾಗ್ತದೆ. ರಾಮಾಯಣ ನೋಡಿದ್ರೆ ಪರಸ್ತ್ರೀ ವ್ಯಾಮೋಹ ಕೆಟ್ಟದ್ದು ಅಂತ ಗೊತ್ತಾಗುತ್ತೆ. ಶನಿದೇವ್ರ ನಾಟಕ ನೋಡಿದ್ರೆ ಗೊತ್ತಿಲ್ಲದೆ ಏನೋ ಮಾತಾಡೋಕೋಬಾರ್ದು ಅಂತ ಗೊತ್ತಾಗುತ್ತೆ. ಅವೆಲ್ಲ ಗೊತ್ತಾಗ್ಲಿ ಅಂತ ಅದಕ್ಕೋಸ್ಕರ ಬಹಳ ಪ್ರೀತಿಯಿಂದ ತಾವೆಲ್ಲ ಇವತ್ತು ನಮ್ಮೂರ ಹಬ್ಬದಲ್ಲಿ ಭಾಗವಹಿಸಕ್ಕೆ ಬಂದಿದ್ದೀರಿ. ನಿಮ್ಮೆಲ್ರಿಗೂ ಶುಭಪ್ರದವಾಗಲಿ, ಒಳಿತಾಗಲಿ, ಜೀವನವನ್ನು ಅನುಭವಿಸೋಣ, ಸಂತೋಷ ಪಡೋಣ. ನರಜನ್ಮ ಖಂಡಿತ ವಿಶೇಷ. ಇದು ದನ ಅಲ್ಲ, ಕತ್ತೆ ಅಲ್ಲ, ನಾಯಿ ಅಲ್ಲ, ಹಂದಿ ಅಲ್ಲ. ನೋಡ್ರಿ ನಾವೆಲ್ಲ ಹಂಗ್ ಭಾವಿಸ್ಕೊಳಕ್ ಶುರುವಾಗ್ಬಿಟ್ಟು ಹಳ್ಳಿ ಕಡೆ ಮಾತಾಡ್ಕೊಂಡು ನೋಡ್ಬೇಕು. ಜಗ್ಲಿಗಟ್ಟೆ ಮೇಲೆ ಅತ್ತೆ ಮನೆಗವಳೆ, ಸೊಸೆ ಕಸ ಗುಡಿಸ್ತಾವಳೆ. ಈ ಸೊಸೆಗೇನಂದ್ರೆ ನಮ್ಮ ಅತ್ತೆ ಬೈಬೇಕು ಅಂತ ಆಸೆ ಅವಳಿಗೆ. ಹೆಂಗ್ ಬೈಯಲ್ಲ ಅಂತ ಪ್ಲಾನ್ ಮಾಡಿದ್ಲು. ಬಾಗ್ಲು ಒಂದು ನಾಯಿ ಬಂದು ನಿಂತ್ಕೊಂಡ್ಬಿಡ್ತು. ಈ ನಾಯಿ ನೋಡ್ಕೊಂಡು ಅತ್ತೆ ಬೈತಾವ್ ನೋಡು. ಅವ್ವ ಇದು ನಾಯಿ ಸರ್ಕೊಂಡ್ಬಿಡ್ತು, ನಮ್ಮ ಮನೆ ತಗೊಂಡವಳ ಮಾಡಿ ಹಾಕ್ತೀನಿ ಕಯ್ಯ ಅಂತ ಬಡಗತ್ತದೆ, ತಿನ್ಕೊಂಡು ಮಲಿಕೊಳ್ಳೋದಿಲ್ಲ. ನಮ್ಮ 3 ನಾಯಿಗೆಲ್ಲ ಸಾವು ಬಂತು, ನಮ್ಮ ಮನೆ ಮುದ್ದಾಯಿಗೆ ಬರ್ಲಿಲ್ಲ ಅಂದ್ಲು. ಅತ್ತೆ ಗೊತ್ತಾಯ್ತು ನನ್ನೇ ಬೈತಾವಳೆ ಅಂತ. ಅವಳು ಮಲಗುತ್ತಾವೆ ಶುರು ಮಾಡಿದ್ಲು ಒಂದು ಕೊತ್ತಿಮರಿ ನೋಡ್ಕೊಂಡು. ನನ್ನ ಮಗನೇ ಇದೊಂದು ಕೊತ್ತಿಮರಿ ಅದೆಲ್ಲಿ ತಂದ್ಬಿಟ್ಟ ನನ್ನ ಮಗ, ಬೆಳಗದೆ ಕೆಲ್ಸ್ಕದೆ ಅಂತ. ಅದು ಯಾವ ಆಳ್ಮಲ್ಲಿ ನಿಂತಿತ್ತೋ ಪಾಳ್ಮಲ್ಲಿ ನಿಂತಿತ್ತೋ ತಂದಾಗ ಮಳ್ಳಿ ಇದ್ದಂಗಿತ್ತು. ಈಗ ನೋಡು ಕಣ್ಣಿಗೆ ಮೆಗಸ್ತದೆ, ಎದ್ರೆ ಕಣ್ಣು ಮೀಟ್ ಬಿಡ್ತೀನಿ ಅಂತ ಅವಳು. ಮಗ ಇಬ್ರು ಮಾತು ಕೇಳ್ಕೊಂಡ್ ಬಿಡಿ ಸೆತ್ತ ಕೂತಿರ್ತಾರೆ. ಕೇಳಿ ಸಾಕಾಗ ಅವನಂತ ನಮ್ಮ ಮನೇಲಿ ಹೆಗಡೆ ಸೇರ್ಕೊಂಡ್ಬಿಟ್ಟವೆ. ತಂದಾಕ್ತೀನಿ ತಿನ್ಬಿಟ್ಟು ಹಂಗೆ ಆಡ್ತಾವ. ಒಂದೇ ಕ್ವಾಪತ್ಲಿ ಹಿಡ್ಕೊಂಡ್ ಮಾಡ್ತೀನಿ ಪೂಜಾ. ಬಹಳ ಕಷ್ಟ ಆಗ್ಬಿಟ್ಟದೆ. ಅದರಲ್ಲೂ ಸ್ವಲ್ಪ ಡೇಂಜರ್ ಝೋನಲ್ಲಿ ಯಾರವ್ರೆ ಅಂದ್ರೆ ಅತ್ತೆದಿರೇ ಡೇಂಜರ್ ಝೋನಲ್ಲಿ ಇರೋದು. ಸೊಸೆಯರ ಸೇಫ್ ಆಗವ್ರು ಏನು ತೊಂದರೆ ಇಲ್ಲ. ಈಗ ಮನೆ ನಮ್ಮ ಮೈಸೂರಲ್ಲೇ ಒಬ್ಬ ಸೊಸೆ ಡಾಕ್ಟರ್ ಮೆಸೇಜ್ ಕಳಿಸೋಣ, ನಮ್ಮ ಅತ್ತೆ ಸಾಯಿಸು ಮಾತ್ರೆ ಕೊಡು ಕಾಸು ಕೊಡ್ತೀನಿ ಅಂತ. ಹೆಂಗಾದವ್ರು ನೋಡ್ರಿ. ಅದಕ್ಕೆ ದಯಮಾಡಿ ಇಲ್ಲಿ ಯಾರ ಅತ್ತೆಂದ್ರೆ ಕುಂತಿದ್ರೆ ಅವ ರಾತ್ರಿ ಹೊತ್ತು ರೂಮ್ ಮುಂಚಿನ ಬಿಗೆಗೆ ಹಾಕ ಮಲ್ಕೊಳ್ರಿ. 2 ಗಂಟೆ ರಾತ್ರಿ ದಿಮ್ ತಂದು ನಮಗ್ ಬಿಡ್ತಾರೆ ಗ್ಯಾರಂಟಿ. ಇಷ್ಟೊಂದು ಹೋಗ್ಬಿಟ್ಟ
ಅನ್ನ ಹಾಕ್ತಾರೆ ಹಾಳಾಗೋಲಿ, ಕೊಲೆನೇ ಮಾಡ್ಬಿಡೋದ. ಒಂದ್ ಕಾಲದಲ್ಲಿ ಇತ್ತು, ಅತ್ತೆ ಸೊಸೆಗೆ ಊಟ ಕೊಡಲ್ಲ, ಸೊಸೆ ಅತ್ತೆ ಊಟ ಕೊಡಲ್ಲ ಅಂತ ಕೇಳ್ತಿದ್ರು. ಈಗ ಕೊಂದ್ಬಿಟ್ರು ಅಂತ ಕೇಳ್ತೀವಿ. ಇಷ್ಟೊಂದು ದುರಂತಕ್ಕೆ ಹೋಗಬಾರ್ದು ಜೀವನ. ನಗ್ನಗ್ತಾ ಇರೋಣ, ಆನಂದವಾಗಿ ಕುಳಿತುಕೊಳ್ಳಿ, ಸಂತೋಷವಾಗಿ ಕುಳಿತುಕೊಳ್ಳಿ. ಅಲ್ಲ ಈ ಕಡೆ ಎಬಲಿ ಕಟಿಂಗ್, ನೀವೇ ಎಬಲಿ ಕಟಿಂಗ್, ಸೂಪರ್ ಕಟಿಂಗ್ ಕಂಡ್ರೆ ಹೊಸದೊಂದು ಕಟಿಂಗ್ ಬಂದಿದೆ ಇವಾಗ. 100 ರೂಪಾಯಿ ಕೊಟ್ರೆ JCB ತಿಪ್ಪೆ ಕರೆದಂಗೆ ಸುತ್ತ ಕೆರೆದು ನೆತ್ತಿ ಮೇಲೆ 35 ಕೂದಲು ಬಿಡ್ರಿ ಅಬ್ಬೂಲಿ ಅಂತ. ಅವ್ರು ನಾವೇ ಅಬ್ಬೂಲಿ ಅಂತ. ಆನಂದವಾಗಿ ಕುಳಿತುಕೊಂಡು ಕೇಳಿಸೋಣ. ಮತ್ತೊಂದು ಗೀತೆ ನಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ಲ ದೇವತೆ ಸಪ್ನಮ್ಮ, ಮಾರಮ್ಮ, ಪೂಜಮ್ಮ, ಆ ದುರ್ಗಾ ಪರಮೇಶ್ವರಿ, ಅಣ್ಣಮ್ಮ, ಲಕ್ಷ್ಮೀ, ಮಹಾಗಣಪತಿ, ಸೀತಾ, ಆಂಜನೇಯ ಎಲ್ಲ ದೇವರುಗಳನ್ನು ನೋಡ್ತಾರೆ. ಈ ವೈಭವ ಮತ್ತೆ ಸಿಗೋದಿಲ್ಲ ನಮ್ಮ ಕಣ್ಣಿಗೆ. ಅದಕ್ಕೆ ಆ ಎಲ್ಲ ದೇವತೆಗಳನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಅಜ್ಜಲ ಜಲನೆ